ಹಲೋ ಫ್ರೆಂಡ್ಸ್, ನಮಸ್ಕಾರ. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಇವಾಗ ಪೂರಿಗೆ ಸಾಗುವನ್ನು ಮಾಡ್ತಾಯಿದ್ದೀನಿ. ಅದು ಹೇಗೆ ಮಾಡಬೇಕು ಅಂತಂದ್ಬಿಟ್ಟು ನೋಡೋಣ. ಒಲೆ ಮೇಲೆ ಕುಕ್ಕರ್ ಇಟ್ಬಿಟ್ಟು 3 ಟೀ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಹಾಕಿಬಿಟ್ಟು ಎಣ್ಣೆ ಕಾದ ನಂತರ ಸಾಸಿವೆ ಕಾಳು ಹಾಕಿದ್ದೀನಿ. ಸಾಸಿವೆ ಕಾಳು ಪಟ್ಪಟ ಅಂತ ಸಿಡಿದಿದ್ದಾದಮೇಲೆ ಜೀರಿಗೆ ಹಾಕಿಬಿಟ್ಟು ನಂತರ ಕರ್ಬೇವಿನ ಸೊಪ್ಪನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಒಂದು ಸೆಕೆಂಡು. ನಂತರ ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿರುವಂಥ ಹುರುಳಿಕಾಯಿ, ಒಂದು 1/4 kg ಹುರುಳಿಕಾಯಿ, ಒಂದು ಕ್ಯಾರೆಟ್, ದೊಡ್ಡದಾದ ಒಂದು ಕ್ಯಾರೆಟು, ಮತ್ತು ಎರಡು ಆಲೂಗಡ್ಡೆಯನ್ನು ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ. 3 ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಫ್ರೈ ಮಾಡ್ಕೋಬೇಕು. ನಂತರ ಟೊಮೊಟೊ ಹಣ್ಣನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಒಂದು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಅದು ಹೋಳೆಲ್ಲ ತರಕಾರಿ ಎಲ್ಲ ಹಾಕಿದ್ದೀನಲ್ಲ, ಅದು ಚೆನ್ನಾಗಿ ಸ್ವಲ್ಪ ಬಿಸಿ ಆಗೋವರೆಗೂ ಕೈ ಆಡಿಸೋಣ. ಹಾಕಿದ್ದಾದಮೇಲೆ ಅದಕ್ಕೆ 1.5 ಲೋಟದಷ್ಟು ನೀರು ಹಾಕ್ತಾಯಿದ್ದೆ. ದೊಡ್ಡ ಲೋಟದಲ್ಲೇ 1.5 ಲೋಟದಷ್ಟು ನೀರನ್ನು ಹಾಕಿಬಿಟ್ಟು ಕುಕ್ಕರ್ ಮುಚ್ಚಳನ ಮುಚ್ಚಬೇಕಾಗುತ್ತೆ. ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ವಿಜಲ್ ಹಾಕೋಣ. ವಿಜಲ್ಲು ಒಂದು 3 ವಿಜಲ್ ಬರೋವರೆಗೂ ಬಿಡೋಣ. ಕುಕ್ಕರ್ ಕೂಗೋದ್ರೊಳಗೆ ನಾವು ಮಿಕ್ಸಿ ಜಾರ್ನೊಳಗೆ ಮಿಕ್ಸಿಗೆ ಖಾರ ಮಸಾಲೆ ಹಾಕ್ಕೊಂಡು ಬರೋಣ. ಹುರ್ಗಡ್ಲೆ 1 ಇಡಿ ಅಷ್ಟು ಹಾಕ್ತಾಯಿದ್ದೀನಿ. ಅಲ್ಲಿ ಮರಾಠಿ ಮೊಗ್ಗು 1 ಪೀಸು, ಲವಂಗ 4 ಮತ್ತು ಚಕ್ಕೆ ಪೀಸು 1, ನಂತರ ಹಸಿಮೆಣಸಿನ್ಕಾಯಿ 4 ಹಾಕ್ತಾಯಿದ್ದೀನಿ. ಹಸಿಮೆಣಸಿನ್ಕಾಯಿ 4 ಹಾಕ್ಬಿಟ್ಟು ಗಸಗಸೆ 1.5 ಟೀ ಸ್ಪೂನಷ್ಟು ಗಸಗಸೆಯನ್ನು ಹಾಕ್ತಾಯಿದ್ದೀನಿ. ಗಸಗಸೆ ಹಾಕಿಬಿಟ್ಟು ಅರಿಶಿನ ಒಂದು ಅರ್ಧ ಟೀ ಸ್ಪೂನಷ್ಟು ಸ್ವಲ್ಪ ನೋಡಿಕೊಂಡು ಅರಿಶಿನ ಹಾಕ್ಬೋದು. ಅರಿಶಿನ ಹಾಕಿಬಿಟ್ಟು ನಂತರ ಕೊಬ್ಬರಿ ಒಂದು ಇಡಿ ಅಷ್ಟು ಹಸಿ ಕೊಬ್ಬರಿಯನ್ನು ಹಾಕ್ತಾಯಿದ್ದೀನಿ. ಹಸಿ ಕೊಬ್ಬರಿ ಹಾಕಿಬಿಟ್ಟು ಶುಂಠಿ 4 ಪೀಸ್ ಹಾಕಬೇಕು. ಮತ್ತು ಹಸಿ ಕೊಬ್ಬರಿ ಹಾಕಿಬಿಟ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕೋಣ. ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಮಿಕ್ಸಿಗೆ ಜಾರ್ಗೆ ಹಾಕ್ಕೊಂಡು ಬರೋಣ. ಅದು ಅಷ್ಟೊತ್ತಿಗೆ ಕುಕ್ಕರ್ ಕೂಡ ತಣ್ಣಗಾಗಿರುತ್ತೆ. ಮಿಕ್ಸಿ ಜಾರ್ ಹಾಕ್ಕೊಂಡು ಬರೋಷ್ಟೊತ್ತಿಗೆ ತಣ್ಣಗಾಗಿರುತ್ತೆ. ಇವಾಗ ಮಿಕ್ಸಿಗೆ ಹಾಕ್ಕೊಂಡು ಬಂದಿರೋದು ಆಗಿದೆ ನೋಡಿ. ಈ ತರಹ ಮಿಕ್ಸಿಗೆ ಹಾಕ್ಕೊಂಡು ಬಂದಿದ್ದೀನಿ. ಇವಾಗ ತೆಗೆದು ನೋಡೋಣ. ಕುಕ್ಕರ್ ಏನಾದರೂ ತಣ್ಣಗಾಗಿದ್ದರೆ ಈ ಖಾರನ ಅದರೊಳಗೆ ಹಾಕೋಣ. ಇವಾಗ ತಣ್ಣಗೆ ಆಗಿದೆ, ಅದು ತೆಗಿತಾ ಇದ್ದೀನಿ. ಕುಕ್ಕರ್ ಮುಚ್ಚಳನ ತೆಗೆದುಬಿಟ್ಟು ತರಕಾರಿ ಬೆಂದಿದೆಯಾ ಅಂತ ನೋಡೋಣ. ಇವಾಗ ಅದು ಬೆಂದಿದೆ. ಇವಾಗ ರುಬ್ಬಿರುವ ಖಾರನ ಅದರೊಳಗೆ ಹಾಕೋಣ. ರುಬ್ಬಿರೋ ಖಾರವನ್ನು ಹಾಕಿಬಿಟ್ಟು ಮಿಕ್ಸಿ ಜಾರ್ ತೊಳೆದ್ಬಿಟ್ಟು ಕೂಡ ಇನ್ನು ಸ್ವಲ್ಪ ನೀರು ಹಾಕೋಣ. ಮಿಕ್ಸಿ ಜಾರ್ ತೊಳೆದ್ಬಿಟ್ಟು ಅದನ್ನು ಕೂಡ ನೀರನ್ನು ಹಾಕಿಬಿಟ್ಟು ಅದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಬಿಟ್ಟು ಅದು ಚೆನ್ನಾಗಿ ಮರಳಿದ್ರೆ ವೆಜಿಟೇಬಲ್ ಸಾಗು ರೆಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಪೂರಿ ಸಾಗು ರೆಡಿ.